ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ, ಆರೋಗ್ಯವಾಗಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇದು ಶನಿವಾರದ ಬ್ಲಾಗು. ಶನಿವಾರ ಬೆಳಿಗ್ಗೆನೆ ಎದ್ಬಿಟ್ಟು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಪಾಪು ಯಾಕೋ ಸ್ವಲ್ಪ ರಚ್ಚೆ ಥರ ಮಾಡ್ತಾ ಇದ್ದ. ಅಂದರೆ ಜ್ವರ ಬಂದಿರಲಿಲ್ಲ, ಇಲ್ಲ ಏನಿರಲಿಲ್ಲ. ಸ್ವಲ್ಪ ನೆಗಡಿ ಆದಂಗೆ ಅನ್ನಿಸ್ತು. ತುಂಬ ಏನೂ ಅಲ್ಲ, ಸ್ವಲ್ಪ ನೆಗಡಿ ಆದಂಗೆ ಅನ್ನಿಸ್ತು. ಮತ್ತೆ ನೈಟ್ ಅಳ್ತಾ ಇದ್ದ, ಮಲ್ಗೆ ಇರ್ತಿದ್ದ ಬಟ್ ಅಳ್ತಿದ್ದ. ಸರಿ ಇವತ್ತು ಶನಿವಾರ ಅಲ್ವಾ, ಹೆಂಗೋ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ತಾಯ್ತ ಹಾಕಿಸ್ಕೊಂಡು ಬಂದ್ಬಿಡೋಣ ನೋಡೋಣ ಅಂತ ಅಂದ್ಕೊಂಡು ಹೊರಟ್ವಿ. ಇನ್ನು ಇದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋವಂಥದ್ದು ಏನಲ್ಲ. ಅವರು ಕೇಳಿದ್ರೆ ಅದು ಮಾಮೂಲಿ ಅಂತ ಅಂತಾರೆ. ಸರಿ, ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಆಂಜನೇಯ ಟೆಂಪಲ್ ಇತ್ತು, ಅದಕ್ಕೆ ಹೋಗ್ಬಿಟ್ಟು ಬರೋಣ ಹೆಂಗೋ ಅಂತ ಅಂದ್ಬಿಟ್ಟು ಬೇಗನೆ ಎದ್ಬಿಟ್ಟು ರೆಡಿ ಆದ್ವಿ. ಅದು ನೈಟು ಹೇಳಿದ್ರು, ಮುಂಚೆನೆ ಪ್ಲಾನ್ ಇರಲಿಲ್ಲ. ಬೇಗ ಎದ್ದು ಸಡನ್ ಆಗಿ ಹೊರಟ್ವಿ. ಅಲ್ಲಿರೋ ಹಸು ನೋಡ್ಬಿಟ್ಟು ನಮ್ಮ ಮನುಷ್ಯಗೆ ನಮ್ದು ಹಂಸಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಹಂಸಿ ಥರನೇ ಇದೆ, ಅದೇ 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 ಬಂದ್ಬಿಟ್ಟೈತೆ ಅಂತ. ಮಕ್ಳು ಮನ್ಸು ಅನ್ನೋದು ಅದೇ. ಆಗ್ಲೇ 1 ವರ್ಷ ಆಯ್ತಾ ಬಂತು ನಮ್ಮ ಹಸುನ ಕೊಟ್ಬಿಟ್ಟು. ಸೇಲ್ ಮಾಡಿಬಿಟ್ಟು ಅದು ನಮ್ಮಮ್ಮ ಸುಧಾರ್ಸೋಕ್ಕಾಗಲ್ಲ ಅಂತ. ಇನ್ನು ಇವನಿಗೆ ಅದೇ ಹಸು ನೋಡ್ಬಿಟ್ಟು ಅದೇ ಹಂಸಿನೇ ಕಣ್ಮಮ್ಮಿ ಬಂದ್ಬಿಟ್ಟೈತೆ ಇಲ್ಲಿಗೆ ಅಂತ ಅಂತಾನೆ. ಇಲ್ಲಪ್ಪ ಅದಲ್ಲ ಅಂತ ಅಂದ್ಕೊಂಡ್ವಿ. ಮತ್ತು ಅಲ್ಲೇ ಎಳ್ಬತ್ತಿತ್ತು, ತಗೊಂಡು ಹಾಕ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು. ಚೆನ್ನಾಗಿತ್ತು ದರ್ಶನ ಎಲ್ಲ. ತುಂಬ ರಶ್ ಮಾತ್ರ ಇಲ್ಲಿ. ಹಾಗೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹನುಮಾನ್ ಚಾಲೀಸ ಬರೆದಿರ್ತಾರೆ. ಈ ಥರ ಬರೆದ್ಬಿಟ್ರೆ ತುಂಬ ಒಳ್ಳೇದು. ಆಂಜನೇಯ ಟೆಂಪಲ್ಗೆ ಹೋಗೋರಿಗೆಲ್ಲ ಅಲ್ಲಿ ಕುತ್ಕೊಂಡು ಓದ್ಬಿಟ್ಟು ಬರ್ಬೋದು. ನೀಟಾಗಿ ಹೇಳ್ಬಿಟ್ಟು ಮತ್ತೆ ಅಲ್ಲೊಂದು ಹುಡುಗಿ ಹಾಡು ಕೂಡ ಹೇಳ್ತಾ ಇದ್ರು ಸಖತ್ತಾಗಿ. ಇನ್ನು ಅಲ್ಲೇ ನವಗ್ರಹನೂ ಇತ್ತು, ಅದನ್ನು ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಇನ್ನು ದೇವಸ್ಥಾನದ ಹತ್ರ ಯಾರಾದರೂ ಇದ್ದರೆ ನಮ್ಮ ಕೊಡೋ ಕರ್ತವ್ಯ ಕೊಡಬೇಕು. ಮಕ್ಳಿಗೆ ಈಗಲಿಂದನೇ ಅದನ್ನು ರೂಢಿ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಆ ಕ್ಲಿಪ್ ತಗೊಂಡೆ ಅಷ್ಟೇ. ಮತ್ತು ಅಲ್ಲಿಂದನೇ ಇನ್ನೊಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಮದ್ದನಪಾಳ್ಯದಲ್ಲಿ. ಎಲ್ರಿಗೂ ಗೊತ್ತಿರ್ಬೋದು ಮೋಸ್ಟ್ಲಿ. ಈ ದೇವಸ್ಥಾನ ತುಂಬ ನಾನು ಆಗಲೇ ಒಂದು ವಿಡಿಯೋದಲ್ಲೂ ಕೂಡ ಮಾಡಿದ್ದೆ, ಸೀರಿಯಲೆಲ್ಲ ತೆಗ್ದಿರ್ತಾರೆ. ನಮ್ಮ ಮನುಷ್ಯಂಗೆ ಈ ದೇವಸ್ಥಾನ ಇಷ್ಟ. ಸರಿ ಬಾ ಅಲ್ಲಿಗೂ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೋದ್ವಿ. ಹಂಗೇನೆ ಅಲ್ಲಿ ಶಿವನೂ ಇದೆ, ಎಲ್ಲ ಥರ ಅನ್ನಪೂರ್ಣೇಶ್ವರಿ ಇದೆ, ಗಣೇಶ ಇದೆ, ರಾಮ ಲಕ್ಷ್ಮಣ ಸೀತೆ ಇದೆ, ಶಿವ ಐತೆ, ಆಂಜನೇಯ, ಎಲ್ಲ ದೇವರು ಇಲ್ಲಿ ಸಿಗ್ತಾರೆ. ಹೋದ್ರೆ ಇದೊಂದು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ವಿ. ನಮ್ಮ ಮನೀಶ್ ಅಲ್ಲಿ ವಿಭೂತಿ ತಗೊಂಡು ನೀಟಾಗೆ 3 ಹಾಕೊಳ್ಳೋದನ್ನ ನೋಡ್ಬಿಟ್ಟು, ವಿಭೂತಿನ ನಾನು ಹಿಂಗೆ ಇಡ್ತಿದ್ದೆ ಕುಂಕುಮ ಇಟ್ಟಂಗೆ, ಹಂಗೆಲ್ಲ ಇಡೋದು ಹಿಂಗೆ ನೋಡು ಮಮ್ಮಿ ನಾನು ಇಟ್ಟಿದ್ದೀನಿ ಅಂತ ತೋರಿಸ್ತಾ ಅವನೇ ನನಗೇನೆ. ಪಾಪಂಗೂ ಸ್ವಲ್ಪ ಅಲ್ಲೇ ಹಂಗೆ ಜಾಗ ಇತ್ತಲ್ಲ, ಚೆನ್ನಾಗಿ ಓಡಾಡ್ತಾ ಇದ್ದ. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ನೆಮ್ಮದಿಯಾಗಿ. ದೇವಸ್ಥಾನ ಅನ್ನೋದೇ ಹಾಗೆ. ಮತ್ತು ನಾನು ಹೋದರೆ ನನ್ನ ದೇವ್ರ ಹತ್ರ ಏನೂ ಕೇಳಲ್ಲ. ಅಲ್ಲಿ ಒಂದೊಂದು ದೇವ್ರಿಗೂ ಮೇಲ್ಗಡೆ ಅದರದ್ದೇ ಒಂದು ಶ್ಲೋಕ ಮಂತ್ರ ಬರೆದಿರ್ತಾರೆ, ಅದನ್ನು ಓದ್ಕೊಂಡು ಕೂತಿರ್ತೀನಿ. ಇದು ರಾಮ ಲಕ್ಷ್ಮಣ ಸೀತೆ. ಲಾಸ್ಟ್ ರಾಮನವಮಿಗೇನೋ ಈ ದೇವಸ್ಥಾನಕ್ಕೆ ಬಂದಿದ್ವಿ. ಫುಲ್ ರಶ್ ಇರುತ್ತೆ, ತುಂಬ ಚೆನ್ನಾಗೈತೆ ದೇವಸ್ಥಾನ ಮಾತ್ರ, ತುಂಬ ಚೆನ್ನಾಗೈತೆ. ನಮ್ಮ ಮನುಷ್ಯನಿಗೆ ತುಂಬ ಇಷ್ಟ. ನಮ್ಮ ಪಾಪ ಗುಂಡಿಗೆ ದುಡ್ಡು ಹಾಕೊಂಡ್ರೆ ಅವ್ನು ಆಗೋಕ್ಕೆ ರೆಡಿ ಇರಲಿಲ್ಲ. ಸರಿ ಅಲ್ಲೇ ಪ್ರಸಾದ ಕೊಡ್ತಾರೆ, ಹಂಗೆ ತಿನ್ಕೊಂಡು ಹೊಟ್ಟೆ ತುಂಬ 2 ಸತಿನಾದರೂ ಹಾಕಿಸ್ಕೊಬೋದು. ಚೆನ್ನಾಗಿತ್ತು, ತಿನ್ಕೊಂಡು ಬಂದ್ವಿ. ಹಾಗೆ ಅಲ್ಲಿ ನಾನು ಅನ್ನದಾನಕ್ಕೆ ಅಂತ ದುಡ್ಡು ಕೂಡ ಕೊಟ್ಟೆ. ಅದನ್ನ ಇನ್ನು ವಿಡಿಯೋ ಮಾಡ್ಕೊಂಡಿಲ್ಲ. ನಾವು ತಿನ್ನೋದಲ್ಲ, ಬಟ್ ಅದನ್ನ ಇನ್ನೊಬ್ರಿಗೂ ಹೆಲ್ಪ್ ಆಗಂಗೆ ಕೊಟ್ಟು ಬರಬೇಕು, ತಗೊಂಡು ಬರಬೇಕು, ಕೊಟ್ಟು ಬರಬೇಕು ಅನ್ನೋದು. ಇದನ್ನ ಹೇಳ್ಬೇಕೋ ಹೇಳ್ಬಾರ್ದು ಅಂತ ಗೊತ್ತಿಲ್ಲ, ಬಟ್ ಹೇಳ್ಬೇಕು ಅನ್ನಿಸ್ತು, ಹಾಗಾಗಿ ಹೇಳಿದೆ ಅಷ್ಟೇ. ಸರಿ, ಇನ್ನು ಈ ರೋಸ್ನ ಈ ಕಡೆ ಇಟ್ಟಿದ್ದೆ ಬಾಕ್ಲು ಹತ್ರ. ಬಿಸಿಲು ಬರ್ದಲ್ಲೇ ಫುಲ್ ಆ ಕಡೆ ಒಂದು ಕಡ್ಡಿ ಒಣಗೋಗಿದೆ ನೋಡಿ. ಸರಿ, ಈ ಕಡೆ ಸ್ವಲ್ಪ ಬಿಸಿಲು ಬರ್ತಿತ್ತು ಅಂತ ಆ ಸೈಡ್ ಇಟ್ಮೇಲೆ ರೋಸ್ ಬಿಡ್ತಾ ಇತ್ತು. ಮತ್ತೆ ಫಸ್ಟ್ ರೋಸ್ ಬಿಟ್ಟಿದ್ದಲ್ವಾ ಅಂದ್ಬಿಟ್ಟು ನಾನು ಅದನ್ನು ಗಣೇಶಂಗೆ ಇಡ್ತಿದ್ದು. ನಮ್ಮ ಮನೇಲೂ ಅದೇ ನಡ್ಕೊಂಡು ಬಂದಿದ್ದು. ನಮ್ಮಮ್ಮ ಏನೇ ಫಸ್ಟ್ ಬಂದ್ರೂ ಏನೋ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡ್ತಿದ್ರು, ಹಣ್ಣಾಗಲಿ ಹೂವು ಬಿಟ್ಟರೆ ಅದನ್ನು ಗಣೇಶಂಗೆ ಇಡ್ತಾ ಇದ್ದಿದ್ದು. ಫಸ್ಟ್ನೇದು ಗಣೇಶಂಗೆ ಅಂತ ಕೊಟ್ಟೆ. ನಮ್ಮ ಮನೇಲೂ ಪೂಜೆ ಎಲ್ಲ ಆಯಿತು. ಅಷ್ಟರಲ್ಲಿ ಮಳೆನೂ ಬಂದ್ಬಿಡ್ತು. ನಾನು ಅಲ್ಲಿಂದ ಬಂದು ಪೂಜೆ ಮಾಡಿತ್ತು, ಮನೇಲಿ ಕೆಲಸ ಎಲ್ಲ ಮಾಡಿಬಿಟ್ಟು ಹೋಗಿದ್ದೆ. ಆಮೇಲೆ ಸ್ವಲ್ಪ ನಮ್ಮಮ್ಮ ಎಳ್ಳು ಹುರಿದು ಕೊಟ್ಟಿದ್ರು ಲಾಸ್ಟ್ ಸಮ್ಮರ್ ಹಾಲಿಡೇಸಿಂದ ಬರಬೇಕಾದ್ರೆ. ಇಲ್ಲ, ಅದಾದಮೇಲೆ ಇನ್ನೊಂದು ಸತಿ ಹೋದೆ, ಆವಾಗ ಎಳ್ಳು ತೊಗೊಂಡೋಗಿದ್ದೆ 1 kg. ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಮಣ್ಣಿರುತ್ತೆ ಅಂದ್ಬಿಟ್ಟು ತೊಳಸ್ಕೊಂಡು ಅದನ್ನು ಕ್ಲೀನ್ ಮಾಡಿಸ್ಕೊಂಡು ಹುರಿದ್ಬಿಟ್ಟು ಕೊಟ್ಟಿದ್ರು. ಇದು ನನ್ನ ಬ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಅದನ್ನು ನಾನು ಏನು ಮಾಡೇ ಇಲ್ಲ, ಹಂಗೆ ಇಟ್ಬಿಟ್ಟಿದ್ದೀನಿ. ಸರಿ, ಇವತ್ತು ಸ್ವಲ್ಪ ಬೇಗ ಬೇಗ ಕೆಲಸ ಎಲ್ಲ ಆಗಿತ್ತಲ್ಲ, ಪಾಪುನು ಮಲಗಿದ್ದ ಅಲ್ಲಿಂದ ಬಂದಮೇಲೆ. ಪೂಜೆ ಎಲ್ಲ ಆಗಿತ್ತು. ಸರಿ, ಇದನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ, ತುರ್ಕೊಂಡೆ. ಅಷ್ಟರಲ್ಲಿ ಅವನು ಎದ್ಬಿಟ್ಟ. ಸರಿ, ಅಲ್ಲೇ ಆಟ ಆಡ್ತಾ ಇರ್ತಾನೆ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಬಿಟ್ಬಿಟ್ಟು, ಅದಕ್ಕೇನಿಲ್ಲ, ನಮಗೆ ಎಳ್ಳು ಎಷ್ಟು ತೊಗೊತೀವೋ ಅದಕ್ಕೆ ನಾನು ಇಲ್ಲಿ 1 kg ತೊಗೊಂಡಿದ್ದೆ. ಬಟ್ 1 kg ಪೂರ್ತಿ ಎಳ್ಳು ಹಾಕಿಲ್ಲ, ನಾನು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಅದಕ್ಕೆ ಒಂದು ಕೊಬ್ಬರಿಯಲ್ಲಿ ಅರ್ಧ ಕೊಬ್ಬರಿನ ತುರ್ಕೊಂಡಿದ್ದೀನಿ. 1 ಉಂಡೆ ಬೆಲ್ಲನ ಪುಡಿ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಪುಡಿ ಇತ್ತು, ಅದಕ್ಕೆ ಈ ಥರ ಇಲ್ಲೇ ಹಿಂಗೆ ಸ್ಮ್ಯಾಶ್ ಮಾಡಿಕೊಂಡೆ. ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು.
ಇನ್ನು ಎಳ್ಳು ಕೊಬ್ಬರಿನ ಬೆಲ್ಲನ ಮೂರನ್ನು ಮಿಕ್ಸ್ ಮಾಡೋದು. ಇದಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ಏನು ಏನಂದ್ರೆ ಏನಪ್ಪ ಹಂಗಂದ್ರೆ ಯಶಮ್ಮ ಓನಮ್ಮ ಓನನ್ನ ನೀನು ಇನ್ನು ನಮ್ಮ ಕಡೆ ದೊಡ್ಡವರಾಗಿರೋ ಹೆಣ್ಮಕ್ಳಿಗೆ ಇದನ್ನು ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಮಧ್ಯಾಹ್ನ ಒಂದು ಸ್ಪೂನು ಅಥವಾ 2 ಸ್ಪೂನಷ್ಟು ಒಂದು ಬಟ್ಲಿಗೆ ಹಾಕ್ಬಿಟ್ಟು ತಿನ್ನೋದಕ್ಕೆ ಅಂತ ಸ್ನ್ಯಾಕ್ಸ್ ಥರ ಕೊಡ್ತಾರೆ. ಎಲ್ಲ ಹೆಣ್ಮಕ್ಳು ಕೂಡ ತಿನ್ಬೋದು. ಅದಕ್ಕೆ ತುಂಬ ಒಳ್ಳೆಯದು ಇದು. ಅದಕ್ಕೋಸ್ಕರ ನಾನು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದಿದ್ದು. ಅದನ್ನು ಮಾಡಿ ಹುರ್ಸ್ಕೊಂಬಂದು ನಿಮಗೆ ಗೊತ್ತು ತುಂಬ ದಿನ ಆಗೋಯ್ತು. ಅದಕ್ಕೇನೋ ಟೈಮೇ ಕೂಡಿರಲಿಲ್ಲ ಮಾಡ್ಕೊಳ್ಳೋದಕ್ಕೆ, ಮರ್ತು ಹೋಗ್ತಿದೆ. ಸರಿ ಇವತ್ತು ನೆನಪಾಯಿತು. ಇದರಿಂದ ನಮ್ಮ ಬೋನ್ಸಿಗೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು, ಸ್ಕಿನ್ನಿಗೆ ಕೂಡ ಒಳ್ಳೆಯದು. ಮತ್ತು ಇದು ಅನಿಮಿಯಾ ಅಂತಾರೆ, ಅದಕ್ಕೆ ತುಂಬ ಒಳ್ಳೆಯದು. ಬ್ಲಡ್ಡು ಇರಲ್ಲ, ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇರುತ್ತೆ ಅಂಥವ್ರಿಗೆ, ಬ್ಲಡ್ ಅಲ್ಲ ಸಾರಿ. ಮತ್ತು ಎನರ್ಜಿ ಸಿಗುತ್ತೆ ಇದರಿಂದ, ಮತ್ತು ಡೈಜೆಷನ್ ಚೆನ್ನಾಗಾಗುತ್ತೆ. ಮತ್ತು ನಮ್ಮ ಕಡೆ ಅಂತೂ ಕೊಬ್ಬರಿ, ಬೆಲ್ಲ, ಇದು ಎಳ್ಳಿಗೆ, ಸೊಂಟಕ್ಕೆ ತುಂಬ ಒಳ್ಳೆಯದು. ಸೊಂಟ ನೋವಿಗೆ ಮತ್ತು ಮೂಳೆಗಳ ನೋವಿಗೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ಇದನ್ನು ಕೊಡ್ತಾರೆ. ತುಂಬ ಅಂದರೆ ತುಂಬ ಒಳ್ಳೆಯದು. ನೀವು ಕೂಡ ಇದನ್ನು ಟ್ರೈ ಮಾಡಿ. ತುಂಬ ಟೇಸ್ಟಿ ಕೂಡ, ಒಂಥರ ಡಿಫ್ರೆಂಟ್ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗಾದರೂ 1 ಸ್ಪೂನ್ ಅಥವಾ 2 ಸ್ಪೂನ್ ಸಾಕು. ತುಂಬ ಜಾಸ್ತಿ ಕೂಡ ತಿನ್ನಂಗಿಲ್ಲ. 1 ಅಥವಾ 2 ಸ್ಪೂನ್ ತಿನ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ತಿನ್ನಬೇಕು. ಹಂಗಾಗ್ಬಿಟ್ಟು ನಾನು ಇದನ್ನು ಮಾಡಿ ಇಟ್ಕೊತಾ ಇದ್ದೀನಿ. ಒಂದು 30 ದಿನನಾದರೂ ತಿನ್ನಬೇಕಲ್ವ, ಏನೇ ಆಗಲಿ ಒಂದು ಸರ್ಕಲ್ ಅಂತ ಇರುತ್ತೆ. ಸರಿ, ಇನ್ನು ಮಧ್ಯಾಹ್ನ ಪಾಪುಗೆ ಅನ್ನಕ್ಕೆ ಅಂದ್ಬಿಟ್ಟು ಊಟಕ್ಕೆ ಅನ್ನ ಮಾಡಿಬಿಟ್ಟು ಅದರಲ್ಲಿ ಕೆಳಗಡೆ ತಳದು ತೊಗೊತೀನಿ. ಕೆಳಗಡೆ ಅನ್ನ ತೊಗೊಂಡು ಲೋಟದಲ್ಲಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ತಿಳಿ ಸಾಂಬಾರು ಮಾಡ್ಕೊಂಡಿರ್ತೀನಿ. ತಿಳಿ ಸಾಂಬಾರು ಮತ್ತು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿಸ್ತೀನಿ. ಇನ್ನು ಅಗ್ಲಗ್ಲು ಸಿಗುತ್ತೆ ಅಂತ ಈ ಥರ ಲೋಟದಲ್ಲಿ ಸ್ಮ್ಯಾಶ್ ಮಾಡಿಲ್ಲ ಅಂದರೆ ಈ ಥರ ಜಾಲರೆ ಥರ ಇರುತ್ತಲ್ಲ, ಅದಕ್ಕೆ ಈ ಥರ ಅನ್ನ ಹಾಕ್ಬಿಟ್ಟು ಹಿಂಗೆ ಬಿಸಿ ಅನ್ನ ಕೆಳಗಡೆ ತೊಗೋಬೇಕು. ಮೇಲ್ಗಡೆ ಸ್ವಲ್ಪ ಉದ್ರುದ್ರಾಗಿರುತ್ತೆ, ಕೆಳಗಡೆ ಸ್ವಲ್ಪ ಸಾಫ್ಟಾಗಿರುತ್ತೆ ಅಂದ್ಬಿಟ್ಟು ಈ ಥರ ಮಾಡಿ ಕೂಡ ತಿನ್ನಿಸ್ಬೋದು. ಯೂಸ್ ಆಗ್ಬೋದು ಅಂತ ಶೇರ್ ಮಾಡಿಕೊಂಡೆ. ಈಗ ಅನ್ನ ತಿನ್ನಿಸ್ತಾ ಇದ್ದೀನಲ್ಲ, ಈಗಿಂದ ರೂಢಿ ಮಾಡ್ಬೋದು. ತುಂಬ ಇನ್ನು ಮಿಕ್ಸಿಗೆ ಹಾಕಿ ಮತ್ತು ಅಥವಾ ತುಂಬ ನುಣ್ಣಗೆ ಇದು ಮಾಡಿ ಎಲ್ಲ ತಿನ್ಸೋಕೋದ್ರೆ ಮಕ್ಕಳು ಮತ್ತೆ ಅನ್ನಕ್ಕೆ ರೂಢಿ ಆಗಲ್ಲ. ಒಂಚೂರು ಅಗಲು ಸಿಕ್ಕಿದ್ರು ವಾಮಿಟ್ ಮಾಡೋ ಥರ ಆಗ್ತಾರೆ. ಅದಕ್ಕೆ ನಾನು ಈಗಲಿಂದನೇ ಸ್ವಲ್ಪ ಅನ್ನನ ರೂಢಿ, ಮತ್ತು ಪಕ್ಕದಲ್ಲಿ ಒಂದು ಲೋಟದಲ್ಲಿ ನೀರು ಇಟ್ಕೊಂಡಿರಬೇಕು, ಅದು ಬೆಸ್ಟು. ಇನ್ನು ನೀರು ಕುಡಿಸ್ಕೊಂಡ್ರೆ ಹಂಗೆ ಅಗ್ಲನ್ನು ನುಂಗ್ಕೊತಾರೆ, ಹಂಗೆ ರೂಢಿ ಆಗಬೇಕು. ಇನ್ನು ತರಕಾರಿ ಏನಾದರೂ ಇದ್ದರೆ ಅದರದ್ದೊಂದು ತರಕಾರಿನ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊತೀನಿ ಅನ್ನದ ಜೊತೆಗೆ. ಕ್ಯಾರೆಟ್ ಆಗಿರ್ಬೋದು, ನಾನಿಲ್ಲಿ ಮೂಲಂಗಿ 1 ಪೀಸ್ ಹಾಕ್ಕೊಂಡು ಅದನ್ನು ಅದ್ರ ಜೊತೆ ಚೆನ್ನಾಗಿ ಕಳಿಸ್ಕೊಂಡು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಈ ಹದದಲ್ಲಿ ಇದ್ದು ಹಿಂಗೆ ಚೂರು ತಿನ್ನಿಸ್ಕೊಂಡು ಇನ್ನು ಒಂಚೂರು ಹಬ್ಳಿಸೋ ಥರ ಇದ್ದರೆ ಸ್ಪೂನಲ್ಲಿ ಒಂಚೂರು ನೀರು ಕುಡಿಸ್ಬಿಟ್ರೆ ಬೆಸ್ಟ್ ಆಗುತ್ತೆ. ಇನ್ನು ಅವನಿಗೆ ತಿನ್ಸಾದ್ಮೇಲೆ ನಾನು ಇದನ್ನು 2 ಸ್ಪೂನ್ ಹಾಕ್ಕೊಂಡು ತಿಂತಾ ಇದ್ದೀನಿ. ಮಾಡಿದ್ದೆ ಅಲ್ವಾ, ಡೈಲಿ ತಿನ್ನೋಣ ಅಂತ. ಇನ್ನು ನನಗೂ ಸ್ವಲ್ಪ ಕೈಕಾಲು ನೋವು ಬರುತ್ತೆ. ನೀವು ಇದನ್ನು ಕೇಳ್ತಾ ಇದ್ರಿ ಒಬ್ಬರು, ಸೊಂಟ ನೋವು ತುಂಬ, ಬೆನ್ನು ನೋವು ಬರುತ್ತೆ, ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ. ಈ ಥರ ಮಾಡ್ಕೋಬೇಕು, ನಮಗೋಸ್ಕರನೂ ನಾವು ಟೈಮ್ ಕೊಟ್ಕೋಬೇಕು ಆವಾಗಲೇ. ಇನ್ನು ನನಗೆ ವೆಯ್ಟ್ ಲಾಸ್ ಬಗ್ಗೆ ಮತ್ತು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ 2 ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಇದೆ. ಸಾರಿ, ನಾನು ಮಾಡೋಕ್ಕೆ ಆಗಿಲ್ಲ, ನಿಮಗೆ ಸಾರಿ ಕೇಳ್ತಾ ಇದ್ದೀನಿ. ನೆಕ್ಸ್ಟು ಅದೇ ವಿಡಿಯೋಗೆ ನಾನು ಸ್ವಲ್ಪ ಫೋಕಸ್ ಮಾಡಿ ಮಾಡಬೇಕು, ಮತ್ತು ಅದನ್ನು ಯೂಸ್ಫುಲ್ ಆಗಿರಬೇಕು ಅನ್ನೋದಕ್ಕೋಸ್ಕರ ಡಿಲೇ ಮಾಡ್ತಾ ಇರೋದಷ್ಟೇ. ಹೌದು ಇಲ್ಲ ಅಂತ ಹೇಳ್ಬಿಟ್ರೆ ಅದು ಯೂಸ್ ಆಗಲ್ಲ. ಹೌದು ಪೇಮೆಂಟ್ ಬರ್ತಾ ಇದೆ ಅಂದರೆ ಅದು ಯೂಸ್ ಆಗಲ್ಲ, ಆ ವಿಡಿಯೋ ನಿಮಗೆ ಅದರಿಂದ ಯೂಸ್ ಆಗಲ್ಲ. ಅಥವಾ ವೆಯ್ಟ್ ಲಾಸ್ ಬಗ್ಗೆ ಹೇಳಿದ್ರೂ ಅಷ್ಟೇ ಯೂಸ್ ಆಗಲ್ಲ. ಯೂಸ್ ಆಗಬೇಕು ಅದರಿಂದ ಏನಾದರೂ ಅಂತ ಯೋಚನೆ ಮಾಡಿ ನಾನು ಅದನ್ನು ಸ್ಟಾಪ್ ಮಾಡಿರೋದು ಅಷ್ಟೇ. ಅದು ತುಂಬ ದಿನದಿಂದನೇ ಕೇಳ್ತಾ ಇದ್ರಿ. ಇನ್ನು ಹನೀಶನ್ನ ಟ್ಯೂಷನಿಗೆ ಬಿಟ್ಬಿಟ್ಟು ಬಂದಿದ್ದೆ. ಅವರು ಕಾಲ್ ಮಾಡಿದ್ರು ಕರ್ಕೊಂಡು ಬರೋಕ್ಕೆ. 1:30ಗೆ ಬಿಟ್ಬಿಟ್ಟು ಬಂದಿದ್ದೆ. ಅದೇನು ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ, ಬಟ್ಟೆ ಮಡಿಸ್ತಾ ಇದ್ದೆ, ಹಂಗೆ ಕಾಲ್ ಬಂತು. ಸರಿ ಇರು, ಪಾಪು ಮಲಗಿದ್ದ ಅಲ್ವಾ, ಹಾಗಾಗಿ ತಲೆಯೆಲ್ಲ ನೀಟಾಗಿ ಬಾಚ್ಕೊಳಕ್ಕೆಲ್ಲ ಟೈಮ್ ಆಗಲಿಲ್ಲ. ಹಾಗೆ ಕೂದಲು ಬಿಟ್ಬಿಟ್ಟು ಮಲಗಿದ್ರೆ, ಇಲ್ಲಾಂದರೆ ಎತ್ಕೊಂಡು ಹೋಗ್ಬೇಕಾಗತ್ತೆ, ಇಲ್ಲ ಸ್ಟ್ರೋಲರಲ್ಲಿ ಹಾಕೊಂಡು ತಿಳ್ಕೊಂಡು ಹೋಗ್ಬೇಕು. ನೋಡ್ತಾನೆ, ಬಟ್ ಹೆಬ್ಬಿಸ್ಬೇಕಲ್ಲ ನಿದ್ದೆಯಿಂದ ಅಂದ್ಬಿಟ್ಟು ಹಂಗೆ ಬೇಗ ಹೋಗಿ ಬೇಗ ಕರ್ಕೊಂಡು ಬಂದ್ಬಿಡೋದಲ್ವ ಅಂತ ಕರ್ಕೊಂಡು ಬಂದುಬಿಟ್ಟೆ. ಅನೀಶಿಗೆ ಸ್ಯಾಟರ್ಡೆ ಕೂಡ ಟ್ಯೂಷನ್ ಇರುತ್ತೆ. 1:30ಇಂದ 5:30ವರೆಗೂ ಮಾಡ್ತಾರೆ. ಪರವಾಗಿಲ್ಲ, ತುಂಬ ಜಾಸ್ತಿ ಹೊತ್ತು ಇರಿಸ್ಕೊತಾರೆ. ಯಾರೂ ನಾನು ನೋಡ್ದಂಗೆ ಈಗ 5:30ಇಂದ 7:30 2 ಅವರ್ಸ್ ಲಾಸ್ಟು. 2 ಅವರ್ಸ್ ಆದಮೇಲೆ
ಕಾಲ್ ಬರುತ್ತೆ ಕರ್ಕೊಂಡೋಗಿ ಅಂತ. ಈ ಟೀಚರ್ ಆ ಥರ ಅಲ್ಲ, ನಂಗೆ ಬೆಸ್ಟ್ ಅನಿಸ್ತು. ಬಟ್ ಟೈಮಿಂಗ್ಸ್ ತುಂಬ ಇದ್ರೂ ಅಂದರೆ ನಿಧಾನಕ್ಕೆ ಮಕ್ಳು ಇರ್ತಾರಲ್ವ, ಹಾಗಾಗಿ ಸ್ವಲ್ಪ ಟೈಮ್ ಕೊಟ್ಕೊಂಡು ಮಾಡ್ತಾರೆ. ಬೆಸ್ಟ್ ಅನಿಸ್ತು. ನೋಡಬೇಕು ರಿಸಲ್ಟ್ ಹೇಗಿರುತ್ತೆ ಅಂತ. ನೋಡೋಣ, ಅದನ್ನು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲ, ನನಗೇನೋ ಈಗ ಓಕೆ ಓಕೆ ಅನಿಸಿದೆ. ಇನ್ನು ಅವ್ನಿಗೊಂದು ಲೋಟ ಹಾಲು ಮಿಕ್ಸ್ ಮಾಡಿಬಿಟ್ಟು ಕೊಟ್ಟೆ. ಅಲ್ಲಿಂದ ಬಂದಿದ್ದಾನಲ್ಲ ಅಂತ. ಅವ್ನು ಮಧ್ಯಾಹ್ನ ಊಟ ಮಾಡಿಬಿಟ್ಟು ಹೋಗಿರಲಿಲ್ಲ. ದೇವಸ್ಥಾನದಲ್ಲಿ ತಿಂದಿದ್ದೆ, ನನಗೆ ಬೇಡ, ನಾನು ತಿನ್ನಲ್ಲ ಅಂತ ಅಂದ್ಬಿಟ್ಟು ಹಾಗೆ ಹೊರಟೋಗ್ಬಿಟ್ಟಿದ್ದ. ಸರಿ ಆಯಿತು ಅಂತ ಬಂದಮೇಲೆ ಒಂದು ಸ್ವಲ್ಪ ಅನ್ನ ಕೊಟ್ಬಿಟ್ಟು ಹಾಲು ಕುಡಿದ್ರು. ಇನ್ನು ನಾನು ನೈಟು ಸ್ವಲ್ಪ ಲೇಟ್ ಆಗುತ್ತೆ, ಇವತ್ತು ಸ್ಯಾಟರ್ಡೆ ನಾಳೆ ಸಂಡೇ ಇರೋದ್ರಿಂದ ಸ್ವಲ್ಪ ನಾನು ಕೆಲಸಗಳಿದ್ದಾವೆ ಹಾಗೆ ಮಾಡಿಕೊಂಡು ಮಾಡಬೇಕಲ್ವ ಅಂತ ಅಂದ್ಬಿಟ್ಟು ಹಾಲು ಕುಡ್ದ. ಸ್ವಲ್ಪ ಊಟನೂ ಮಾಡ್ದ. ಇನ್ನು ಹೋಮ್ವರ್ಕ್ನ ನಾನು ಈಗಲೇ ಬರೆದ್ಬಿಡ್ತೀನಿ, ನಾಳೆ ಸಂಡೇ ನಾನಂತೂ ಓದ್ಕೊಳ್ಳಲ್ಲ ಮಮ್ಮಿ ಅಂತ ಹೇಳ್ಬಿಟ್ಟು, ಬೇಡ ಇವಾಗ ಬಂದಿದ್ಯಾ ಬಿಡು ಅಂತ ಹೇಳಿದ್ರೆ ಕೇಳಲಿಲ್ಲ. ನಾನು ಹೋಮ್ವರ್ಕ್ ಮಾಡೇ ಬಿಟ್ಬಿಡ್ತೀನಿ, ಇವಾಗಲೇ ಮುಗಿಸ್ಬಿಡ್ತೀನಿ ನಾನು. ನಾಳೆ ಸಂಡೇ ನಾನು ಮಾಡೋಕ್ಕಾಗಲ್ಲ, ನಾನು ಮಾಡಲ್ಲ, ನಾನು ಫ್ರೀಯಾಗಿರಬೇಕು ಅಂತ ಅವನ ಆಸೆ. ಸರಿ ಆಯಿತು ಕೂತ್ಕೊಂಡು ಮಾಡು, ನನಗೇನು ಅಂತ ಹೇಳ್ಬಿಟ್ಟು ಬಿಟ್ಟೆ. ಸರಿ, ಇನ್ನು ಪಾಪುಗೆ 9 ಮಂತ್ ಫೋಟೋ ಶೂಟ್ದೊಂದು ಬ್ಯಾಲೆನ್ಸ್ ಇತ್ತು. ಸರಿ ಅದನ್ನು ಮಾಡೋಣ ಇವತ್ತು ಅಂತ ಏನೇನೋ ಥೀಮ್ ಯೋಚನೆ ಮಾಡ್ತೀನಿ. ಬಟ್ ಅದು ನನಗೆ ಮನೇಲಿ ಸಿಗಬೇಕು, ಈಸಿಯಾಗಿ ಆಗಬೇಕು ಅಂತ ಯೋಚನೆ ಮಾಡೋದ್ರಿಂದ ಈ ಥರ ಮಾಡಿದೆ ಇವತ್ತು. 9 ಅಂತ ದುಪ್ಪಟ್ಟ ತೊಗೊಂಡು ಬರೆದ್ಬಿಟ್ಟು ಮತ್ತು 9 ಥಿಂಗ್ಸ್ನ ತೊಗೊಂಡು 9 ನಂಬರ್ ಥರ ಮಾಡೋಣ ಅಂದ್ಕೊಂಡೆ. ಫಸ್ಟ್ ಮಂತಿಂದ ಅವನಿಗೆ ತುಂಬ ಯೂಸ್ ಮಾಡಿರೋದು, ಅದರಲ್ಲಿ ಆಗಲಿಲ್ಲ. ಅದು ಮಾಡಿದೆ, ಏನೇನೋ ಯೋಚನೆ ಮಾಡಿದೆ. ಈ ಮಧ್ಯದಲ್ಲಿ 9 ಬರೆಯೋಣ ಅಂತ ಅಂದ್ಕೊಂಡೆ ಅವನ್ನ ಮಲಗಿಸತ್ರ. ಆ 9 ನಂಬರ್ ಬರೆಯೋಕ್ಕಾಗಲಿಲ್ಲ ಇದರಲ್ಲಿ. ಸರಿ ಬೇಡ ಅಂದ್ಬಿಟ್ಟು ಮೇಲೆಲ್ಲ ಒಂದೊಂದೇ ಜೋಡಿಸ್ಬಿಟ್ಟೆ. ಸರಿ 9 ಬರಲಿಲ್ಲ. ಅವನ್ನ ಮಲಗಿಸಿದ್ರೆ ಇನ್ನು ಅವನು ಎಲ್ಲ ಹಾಳು ಮಾಡ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಫಸ್ಟಿಂದ ತೊಗೊಂಡಿದ್ದೀನಿ. ಅವನಿಗೆ ಬಟ್ಟೆ ಕಟ್ತಾ ಇದ್ದಿದ್ದು ನ್ಯಾಪ್ಕಿನಿಂದ, ಮತ್ತು ಸಾಕ್ಸು ಇದು, ಮತ್ತು ಒಂದು ನ್ಯಾಪ್ಕಿನು, ತುಪ್ಪ, ಹೊಳ್ಳೆ, ಸರಿ ಇಟ್ಟು ತುಂಬ ಯೂಸ್ ಮಾಡಿರೋದು ಅವನಿಗೆ, ಕ್ರೀಮು, ಮತ್ತು ಅದು ಫ್ರೂಟ್ಸ್ ತಿನ್ನೋದು. ಇದು ಅವನು ಇಷ್ಟಪಟ್ಟು ತೊಗೊಂಡಿದ್ದು ಗೊಂಬೆ. ಈ 9 ಥಿಂಗ್ಸ್ನ ಯೂಸ್ ಮಾಡಿ ಇದನ್ನು ಮಾಡಿದೆ. ಹೇಗನ್ನಿಸ್ತು ಇದು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹೇಗಿದೆ, ಚೆನ್ನಾಗಿದೆಯಾ ಅಂತ. ಇವನಂತೂ ತುಂಬ ತೀಟೆ ಮಾಡ್ತಾನೆ, ಕುತ್ಕೊಳ್ಳೋದೇ ಇಲ್ಲ, ಬಟ್ಟೆ ಹಾಕಿಸ್ಕೊಳ್ಳಲ್ಲ, ಓಡಿ ಓಡಿ ಹೋಗ್ತಾನೆ. ನೋಡಿ 1 ನಿಮಿಷನೂ ಇರೋದಿಲ್ಲ. ಅದು ಕೈಗೆ ಒಂದು ಇದಿತ್ತು ಬಿಲ್ಲು ಥರ, ಅಂದರೆ ಬಟ್ಟೆ ಮೇಲೆ ಸ್ಟಿಕ್ಕರ್ ಏಜ್ದು, ಅದನ್ನು ತೆಗ್ದ್ಬಿಟ್ಟು ಕೈಗೆ ಸ್ಟಿಕ್ ಆಗುತ್ತಲ್ಲ ಅಂತ ಹಂಗೆ ಅಂಟಿಸಿದ್ಕೆ ಅದನ್ನು ತಕ್ಕೊಂಡು 1 ನಿಮಿಷ ಅಲ್ಲಿ ಫೋಟೋ ತೆಗಿಯೋವರೆಗೂ ಮಲಗಿದ್ದಾನೆ. ಇಲ್ಲ ಅಂದರೆ ಅವನು ಇರೋದೇ ಇಲ್ಲ. ಒಂದು ಬಟ್ಟೆನೇ ಹಾಕಿಸ್ಕೊಳ್ಳೋಕೆ ಎಷ್ಟು ಇದು ಮಾಡಿದ್ದಾನೆ ಗೊತ್ತಾ. ಈ ಮಲಗಿರೋ ಮಗು 4 ತಿಂಗಳ ತನಕ ಅಷ್ಟೇ ಫೋಟೋ ತೆಗಿಯೋಕ್ಕಾಗೋದು. ಹಿಂಗೆ ಉಳ್ಕೊಳಂಗಾದ್ರೆ 1 ನಿಮಿಷನೂ ಮಲ್ಕೊಳ್ಳಲ್ಲ, 1 ನಿಮಿಷನೂ ಕುತ್ಕೊಳ್ಳಲ್ಲ. ಎಲ್ಲ ಹಾಳು ಮಾಡಿಬಿಟ್ಟಾ? ಹಾಂ, ಫೋಟೋ ತೆಗಿಯೋತಕ್ಕ ಇರಲ್ಲ ನೀನು. ಇನ್ನು ನೈಟ್ ಊಟಕ್ಕೆ ಅಂದ್ಬಿಟ್ಟು ಎಗ್ ಪೇಪರ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದು ಈರುಳ್ಳಿ, ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿಬಿಟ್ಟು ಜಜ್ಜಿಬಿಟ್ಟಿದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪು, 2 ಈರುಳ್ಳಿ, 2 ಟೊಮೊಟೊ ತೊಗೊಂಡಿರೋದು, 3 ಮೊಟ್ಟೆ ತೊಗೊಂಡಿದ್ದೀನಿ. ಇನ್ನು ಇದಕ್ಕೆ ಧನಿಯಾ ಪುಡಿ 1 ಸ್ಪೂನು, ಚಿಲ್ಲಿ ಪೌಡ್ರ್ 1 ಸ್ಪೂನು, ಪೆಪ್ಪರ್ ಪೌಡ್ರ್ 1 ಸ್ಪೂನು, ಜೀರಿಗೆ ಪುಡಿ 1 ಸ್ಪೂನು, ಒಂದು ಸ್ವಲ್ಪ ಅರಿಶಿನ ಪುಡಿ, ಮತ್ತು ಫೆನಲ್ ಬೇರೆ, ಫೆನಲ್ ಅಂದರೆ ಸೋಂಪನ್ನ ಪುಡಿ ಮಾಡ್ಕೊಂಡಿದ್ದೀನಿ. ಕಾಳು ಬೇರೆ, ಕಾಳು ಹಾಕಂಗಿಲ್ಲ ಇದಕ್ಕೆ. ಇನ್ನು ಒಗ್ಗರಣೆಗೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು 1-2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಜಜ್ಜಿದ್ದೀನಿ, ಸಣ್ಣ ಕಟ್ ಮಾಡಿಬಿಟ್ಟು ಜಜ್ಜಿದ್ದೀನಿ. ಅದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು, ಮತ್ತು ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕೋದು. ಇದು ಈರುಳ್ಳಿ ಸ್ವಲ್ಪ ಬಾಡಬೇಕು, ಬಾಡಿದ್ಮೇಲೆ ಚೆನ್ನಾಗಿ ಬಾಡೋ ತನಕ ಹುರ್ಕೊಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ಎಣ್ಣೆಲಿ ಹುರಿದ್ಮೇಲೆ ಇದಕ್ಕೆ ಟೊಮೊಟೊ ಸೇರಿಸೋದು. ಇನ್ನು ಅಡುಗೆಗೆ ನೈಟ್ ಸಾಂಬಾರಿಗೆ ನಮ್ಮಮ್ಮ ಮೊಳಕೆ ಕಾಳು ಕೊಟ್ಟಿದ್ರು ಅವರೇನೆ. ಅದಕ್ಕೆ ಅದ್ರ ಸಾಂಬಾರ್ದು ಮಸಾಲೆನೂ ಕೂಡ ಫ್ರೀಸ್ ಮಾಡಿ ಕೊಟ್ಟಿದ್ರಲ್ವ, ಅದನ್ನೇ ಹಾಕ್ಬಿಟ್ಟು ಕಾಳನ್ನ ಒಗ್ಗರಣೆ ಹಾಕ್ಬಿಟ್ಟು ಇನ್ನು ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋದು. ಮೊಳಕೆ ಕಾಳು ಸಾಂಬಾರು ರೆಡಿ ಆಗಿತ್ತು. ಅದನ್ನೇನು ರೆಸಿಪಿ ತೋರ್ಸೋಕ್ಕಾಗಲಿಲ್ಲ. ಮತ್ತು ಒಬ್ಬರು ಕೇಳಿದ್ರಿ, ಅದು ಹೆಂಗೆ ಮಸಾಲೆನ ಫ್ರೀಸ್ ಮಾಡ್ತೀರಾ, ನಮಗೂ ತೋರಿಸಿ, ಯೂಸ್ ಆಗುತ್ತೆ ಬ್ಯುಸಿ ಇರೋರಿಗೆ ಅಂತ. ನಾನು ಒಂದು ವಿಡಿಯೋದಲ್ಲಿ ಅಡುಗೆ ಮಾಡಬೇಕಾದ್ರೆ ಎತ್ತಿಡ್ತೀನಲ್ಲ, ಅವಾಗ ತೋರಿಸೋಣ ಅಂತ ಅದನ್ನು ಮಾಡೋಕ್ಕಾಗಲಿಲ್ಲ. ಆ ಥರ ಮಾಡಬೇಕಾದ್ರೆ ತೋರಿಸ್ತೀನಿ. ಇನ್ನು ಟೊಮೊಟೊನೂ ಅಷ್ಟೇ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸ್ಕೊಬೇಕು. ಇದಕ್ಕೆ ಎತ್ತಿಟ್ಟಿದ್ದಂಥ ಅಷ್ಟು ಪುಡಿಗಳನ್ನ ಇದ್ರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಣ್ಣೆಲಿ, ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ. ಇದು ಆದಮೇಲೆ ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೊಬೇಕು. 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಬೇಕು. ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇದೆಲ್ಲ ಆದಮೇಲೆ
ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿತ್ತು ಅಂತ. ಇನ್ನು ಇದನ್ನು ನಾನು ಇವತ್ತು ಎಗ್ ರೈಸ್ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ, ಇದ್ರ ಜೊತೆಗೆ ಕಾಂಬಿನೇಷನ್ ಎರಡು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಎಗ್ ರೈಸ್ನ ಇನ್ನೊಂದ್ಸತಿ ಮಾಡೋಣ, ಈಗ ಇದನ್ನು ಮಾಡೋಣ, ಸಾಂಬಾರು ಬೇರೆ ಮಾಡಿಬಿಟ್ಟಿದ್ದೆ ಅಲ್ವಾ ಅಂತ ಅಂದ್ಬಿಟ್ಟು ಇದೊಂದೇ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಆಯಿತು, ಇದನ್ನು ಇವಾಗ ಕ್ಯಾಪ್ ಕ್ಲೋಸ್ ಮಾಡಿ ಸ್ವಲ್ಪ ಒಂದು 3ರಿಂದ ಒಂದು 4-5 ನಿಮಿಷ ಬೇಯಿಸ್ಬೇಕು. ಅದು ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಇದ್ರ ಬರೋ ಥರ ಇದ್ರೂ ಪರವಾಗಿಲ್ಲ. ಮತ್ತು ದೋಸೆಗೂ ತಿನ್ಬೋದು, ಚಪಾತಿಗೂ ಮಾಡ್ಕೊಬೋದು, ಬರೀ ರೈಸ್ ಜೊತೆನೂ ಚೆನ್ನಾಗಿರುತ್ತೆ. ಯಾವುದಕ್ಕಾದ್ರೂ ಸೈಡಲ್ಲಿ ಡಿಶ್ ಥರ ಫುಲ್ ಡ್ರೈ ಥರ ಮಾಡಿದ್ರೆ ಇದ್ರ ಸೈಡ್ ಡಿಶ್ ಥರ ಆಗುತ್ತೆ. ಸ್ವಲ್ಪ ಗ್ರೇವಿ ಥರ ಇನ್ನೊಂಚೂರು ನೀರು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಒಂಚೂರು ಗ್ರೇವಿ ಥಿಕ್ನೆಸ್ಸಲ್ಲಿ ಅದು ಚೆನ್ನಾಗಿರುತ್ತೆ. ಆ ಥರನೂ ಮಾಡ್ಕೊಬೋದು. ಟ್ರೈ ಮಾಡಿ. ಈಗ ಮೊಟ್ಟೆ ಹಾಕ್ತಾ ಇದ್ದೀನಿ. 3 ಹಾಕ್ಕೊಬೋದು, 4 ಹಾಕ್ಕೊಬೋದು. ನಾನಿಲ್ಲಿ 3 ಹಾಕ್ಕೊತಾ ಇದ್ದೀನಿ. ನಾವು 3 ಜನ ಇರೋದ್ರಿಂದ ಸ್ವಲ್ಪ ಸೈಡ್ಗಲ್ಲ, ಹಾಗಾಗಿ ಇದನ್ನು ಹಿಂಗೆ ಮತ್ತೆ ಕ್ಯಾಪ್ ಕ್ಲೋಸ್ ಮಾಡಿಬಿಡೋದು. ಉಪ್ಪೆಲ್ಲ ನೋಡ್ಕೊಳ್ಳಿ ಈ ಟೈಮಲ್ಲಿ. ಮೊಟ್ಟೆ ಹಾಕೋದ್ಕಿಂತ ಮುಂಚೆ ಕೊತ್ತಂಬರಿ ಸೊಪ್ಪನ್ನು ಆವಾಗಲೇ ಹಾಕ್ಕೊಬೋದು, ಬಟ್ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಉಪ್ಪು ನೋಡಿ, ಉಪ್ಪು ಬೇಕಂದರೆ ಆ ಟೈಮಲ್ಲಿ ಮೊಟ್ಟೆ ಹಾಕೋದ್ಕಿಂತ ಮುಂಚೆ ಹಾಕ್ಕೊಳ್ಳಿ. ಇದು ಒಂದು 3ರಿಂದ 4 ನಿಮಿಷ ಆದಮೇಲೆ ಈ ಥರ ಆಗುತ್ತೆ. ಇದನ್ನು ಈ ಥರ ತಿರುಗಿಸ್ಕೊಳ್ಳೋದು, ಉಲ್ಟಾ ತಿರುಗಿಸ್ಕೊಳ್ಳೋದು, ಈ ಥರ ಕಟ್ ಮಾಡಿಕೊಂಡು ನೀಟಾಗೆ. ಬೇಕಂದರೆ ಇದನ್ನ ಇದೇ ಥರ ಆಫ್ ಬಾಯ್ಲ್ ತಿನ್ನೋರು ಈ ಥರನೂ ತೊಗೋಬೋದು. ಬಟ್ ನನಗೆ ಆಫ್ ಬಾಯ್ಲ್ ಇಷ್ಟ ಆಗಲ್ಲ, ಅದು ಮೊಟ್ಟೆ ಥರ ಇರೋದು. ಅದಕ್ಕೆ ಮತ್ತೆ ತಿರುಗಿಸ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಮತ್ತು ಹಿಂಗೆ ತಿರುಗಿಸ್ಬಿಟ್ಟು ಈಗ ಮತ್ತೆ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ನಿಮಿಷ ಕುಕ್ ಆಗೋಕ್ಕೆ ಮುಚ್ಚಬೇಕು. ಕ್ಯಾಪ್ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ಮೇಲೆ ಅದನ್ನು ಉದ್ದುದಕ್ಕೆ ಹಂಗೆ ಒಂದು ಮೊಟ್ಟೆನ ಒಂದು 3 ಪೀಸ್ ಥರ ಕಟ್ ಮಾಡ್ಕೊಬೋದು. ನಾನು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಹಿಂದೆ ಮಸಾಲೆಗೆ ಹಾಕ್ಕೊಬೋದು, ಇವಾಗಾದರೂ ಹಾಕ್ಬೋದು. ನಾನು ಇವಾಗ ಹಾಕ್ಬಿಟ್ಟು ಎಲ್ಲ ತಿರುಗಿಸ್ಬಿಟ್ಟು ಅದನ್ನು ಒಂದು 3 ಪೀಸ್ ಕಟ್ ಮಾಡಿಬಿಟ್ಟು ಫುಲ್ಲು ಮಿಕ್ಸ್ ಮಾಡಿಬಿಡ್ತೀನಿ. ಹಂಗಾಗಿ ಇದರಲ್ಲಿ ಬೇಕಂದರೆ ನೀವು ಮಶ್ರೂಮ್ ಹಾಕಿ ಕೂಡ ಟ್ರೈ ಮಾಡ್ಬೋದು. ಈ ಥರ ಉದ್ದುದಕ್ಕೆ ಒಂದು 4 ಪೀಸ್ ಕಟ್ ಮಾಡಿಕೊಂಡು ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ. ಎಗ್ ಪೆಪ್ಪರ್ ಫ್ರೈ ಹೇಗಿತ್ತು ಅಂತ ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನು ರಾತ್ರಿ ಊಟಕ್ಕೆ ರೈಸ್, ಅದ್ರ ಜೊತೆಗೆ ಮೊಳಕೆ ಕಾಳು ಸಾಂಬಾರು, ಸೌತೆಕಾಯಿ, ಎಗ್ ಪೆಪ್ಪರ್ ಫ್ರೈ ರೆಡಿ ಆಯಿತು. ಊಟ ಇಷ್ಟೇ ಮುಗೀತು. ಇವತ್ತಂತೂ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ರೈಸ್ ಜೊತೆನೂ ಚೆನ್ನಾಗಿತ್ತು. ಇವತ್ತಿನ ದಿನ ಹೀಗಿತ್ತು. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿಡಿ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಇದನ್ನ ಪಾಪುಂದು ಹಾಗೆ ಅವನು ಇದನ್ನ ಮಾಡೋದನ್ನ ಬಟ್ಟೆ ಹಾಕಿಸ್ಕೊಂಡ್ರೆ ಹಠ ಮಾಡ್ತಿದ್ನಲ್ಲ, ಅದು ನನಗೆ ಒಂದು ಕ್ಲಿಪ್ ತೆಗಿಯೋಣ ಅಂತ ಅಂದ್ಕೊಂಡೆ. ಅದು ಫುಲ್ ಬರಲಿಲ್ಲ, ಅದಿಷ್ಟೇ ಬಂದಿದ್ದು. ನೀಟಾಗಿ ಮಾಡೋಕ್ಕಾಗಲಿಲ್ಲ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.